ಈಗ SOP ಇರಲಿಲ್ಲ ಅಂತ ಹೇಳಿದರು. ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮ ಮಾಡುವಾಗ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು, ಜನ ಎಷ್ಟು ಸೇರ್ತಾರೆ ಇವೆಲ್ಲವೂ ಕೂಡ ಇರಬೇಕು. ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರಲ್ಲ, ಈಗ ಸಮಾಧಾನ ಆಯ್ತಾ ನಿಮಗೆ? ಸಮಾಧಾನ ಆಗುತ್ತೆ, ಬರೋಣ ಅದಕ್ಕೆ ಅಲ್ಲಿಗೆ. ಆಮೇಲೆ SOP ಬಗ್ಗೆ ಮಾತಾಡಿದ್ರಿ. 19 ಇವತ್ತು ಶನಿವಾರ ಶೂಟಿಂಗ್ ಆಗ್ತಿರೋದು. ಟಿ ವಿಗಳನ್ನು ಹೋಗಿ ನೋಡಿ, 19 ಕಂಡೀಷನ್ಗಳನ್ನು ಹಾಕಿದ್ರು. ಹಣವನ್ನು ಜಮೆ ಮಾಡಿಡಿ, ನೀವೇನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಜಮೆ ಮಾಡಿರೋ ಹಣವನ್ನು ನಾವು ಮುತ್ತುಗೋಲು ಮಾಡ್ಕೋತೀವಿ ಅನ್ನೋ ಕಂಡೀಷನ್ಗಳನ್ನ ಹಾಕಿದ್ರು. ಬನ್ನಿ, ನೀವು ಕೇಳಿದ್ರಲ್ಲ ಯಾರು ಸ್ವಾಮಿ ಕಾರಣಗಳು ಅಂತ. ಒನ್ ಆಫ್ ಅ ರೀಸನ್ ಕೇಳಿಸ್ಕೊಳ್ರಿ, ಇದನ್ನು ತಗೊಂಡು ಹೋಗ್ಬಿಟ್ಟು ಅವ್ರ ಮುಸುಡಿಗಳಿಗೆ ಇಡಬೇಕು. ನೀವು ಯಾರು ಸ್ವಾಮಿ ಕಾರಣ ಅಂತ ಮುಖ ಅಂತ ಹೇಳ್ರಿ ಪಾಪ. ಮತ್ತೆ ಮುಸುಡಿ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಮುಸುಡಿ ಅಂದರೆ ಕನ್ನಡ ಅಲ್ವಾ, ಮುಖ ಅಲ್ವಾ? ಅಲ್ವಾ ಸರ್, ಬಿಲೋ ದ ಬೆಲ್ಟ್ ಅಲ್ಲ ಸರ್ ಅದು. ಕೇಳಿಸ್ಕೊಳ್ಳಿ, ಸಮಾನಾರ್ಥಕ ಕೇಳಿಸ್ಕೊಳ್ಳಿ ಸ್ವಾಮಿ. ಪ್ರಶ್ನೆನ್ ಕೇಳಿ, ಈ ಪ್ರಶ್ನೆನ್ ಕೇಳಿ ಅವ್ರಿಗೆ ಹೋಗ್ಬಿಟ್ಟು. ವಿಪಕ್ಷಗಳ ಕೇಳಿಸ್ಕೊಳ್ಳಿ, ವಿಪಕ್ಷಗಳ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಸರ್ಕಾರ ಅನುಮತಿ ಕೊಟ್ಟಿದೆ. ಈ ಘಟನೆಗೆ 11 ಸಾವುಗಳಿಗೆ ವಿಪಕ್ಷಗಳೇ ಕಾರಣ. ಇಲ್ಲಿದೆ, ಹೋಗಿ ಕೇಳಿ ಆ ಪ್ರಶ್ನೆನ, 11 ಜನ ಸಾವಿಗೆ ವಿಪಕ್ಷಗಳೇ ಕಾರಣ. ಓದ್ಲೇ ನಾಚಿಕೆಮ್ಮನ ಮರ್ಯಾದಿದೆಯಾ? ಓದಿ. ಕೋಟ್ಯಾಂತರ ಕನ್ನಡಿಗರ ಅಭಿಮಾನಿಗಳಿಗೆ ಸರ್ಕಾರ ನಿರಾಸೆ ಮಾಡದಿರಲಿ. ಏನಿದು? ಓದಿ ಇದನ್ನ. ಕಾರ್ಯಕ್ರಮ ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕದ ಪರಮೇಶ್ವರ್. ವಿಪಕ್ಷಗಳ ಬಲವಂತ ಸ್ವಾಮಿ. ಸರಿ ಆಯ್ತು, ನೀವು ಕೇಳಿದ್ರಲ್ಲ, ಪ್ರೋಟೋಕಾಲ್ ಫಾಲೋ ಮಾಡಿದ್ರ MLA ಇದು ಏನೋ ಅಷ್ಟು ಅರ್ಜೆಂಟ್ ಬೇಕಿತ್ತ ಸಂಭ್ರಮಾಚರಣೆ? ಕತೆ ಕೇಳಿಸ್ಕೊಳ್ಳಿ. ಮ್ಯಾಚ್ ನಡೆದ ರಾತ್ರಿ ಅರ್ಧ ಗಂಟೆಯಲ್ಲಿ ವಿರಾಟ್ ಕೊಹ್ಲಿ ಘೋಷಣೆ ಮಾಡ್ತಾರೆ, ನಾಳೆ ಬೆಳಗ್ಗೆ ನಾವು ಬೆಂಗಳೂರಿಗೆ ಹೋಗ್ತೀವಿ, ರ್ಯಾಲಿ ಮಾಡ್ತೀವಿ ಅಂತ. ಅರ್ಧ ಗಂಟೆಯಲ್ಲಿ ಯಾರ ಪರ್ಮಿಷನ್ ತಗೊಂಡಿರ್ಲಿಲ್ಲ ವಿರಾಟ್ ಕೊಹ್ಲಿ. ಒಂದು ಎಮೋಷನು ಸರ್. ಆ ಕ್ಷಣಕ್ಕೆ 18 ವರ್ಷ ಬೆಂಗಳೂರು, ಅದು ಇದು ಏನೇನೋ ಕತೆಗಳು ಓಡ್ತಿತ್ತು, ಬೇರೆ ದಾರಿನೇ ಇರಲಿಲ್ಲ, ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಆದರೂ ಪರಮೇಶ್ವರ್ ಅವ್ರು ಹೇಳಿದ್ರು ಬೇಡ, ರೋಡ್ ರ್ಯಾಲಿ ಬೇಡ. ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಹೇಳಿದ್ರು, ನೀವು ಕೇಳಿದ್ರಲ್ಲ ಯಾಕ್ರಿ ಸಸ್ಪೆಂಡ್ ಮಾಡಿದ್ರಿ ಅಂತ. ಏನು ಮಾಡಬೇಕಿತ್ತು ಹಂಗಂದ್ರೆ? ಕ್ರಮಗಳನ್ನು ತಗೊಳ್ಳೇಬೇಕಲ್ಲ, ಏನು ಮಾಡಬೇಕಿತ್ತು? ಕೊಟ್ಟ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸದೇ ಇದ್ದ ಕಾರಣ. ಇನ್ನು ನೀವು ವಿಧಾನಸೌಧದ ಎದುರುಗಡೆ ಕಾರ್ಯಕ್ರಮದ ಕೇಳಿದ್ರಲ್ಲ, ಎಲ್ಲ MLAಗಳು ಅವ್ರವ್ರ ಮಕ್ಕಳು ಸ್ವಾಮಿ, ಯಾವ ಪಕ್ಷ ಇದ್ದಿದ್ರು ಆ ಕಾರ್ಯಕ್ರಮ ನಡೀತಿತ್ತು. ನೋಡಿ, BJP ಅವ್ರು ಇದ್ದಿದ್ರೆ ಅವ್ರ ಮಕ್ಕಳನ್ನ ಕರ್ಕೊಂಬಂದು ನಿಲ್ಲಿಸ್ತಿದ್ರು, ಹೌದೋ ಅಲ್ವೋ? ಕಾಂಗ್ರೆಸ್ ಅವ್ರು ಮಾತ್ರ ಅಲ್ಲ, ಎಲ್ಲಾ ಪಕ್ಷದವರು ತಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ತಿದ್ರು. ಇದನ್ನ ತಗೊಂಡೋಗಿ ಕೇಳಿ ಅವ್ರು. ನೈತಿಕ ಹೊಣೆಯನ್ನ ಕೇವಲ ಪೊಲೀಸ್ ಅಧಿಕಾರಿಗಳು ಮಾತ್ರ ಹೊರಬೇಕಾ? ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಇದು ಸಾಧ್ಯನಾ? ಸರ್, ನಾನು ಪ್ರಥಮವಾಗಿ ಹೇಳ್ತೀನಿ, ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವ್ರು ಕಟ್ಟಿದ್ದು ಆಡಳಿತ ನಡೆಸಕ್ಕೆ. ಅರ್ಥ ಆಯ್ತಾ? ಬೆಂಗಳೂರು ಕಟ್ಟಿದ್ದು ಕೆಂಪೇಗೌಡರು ಏನು ಒಂದು ಒಳ್ಳೆ ಹೆಸರು ಬರಲಿ ಅಂತ. ಇವರು ವಿಧಾನಸೌಧದಲ್ಲಿ ಏನು ಆಡಳಿತ ಇದರಲ್ಲಿ ಸಂಭ್ರಮಾಚರಣೆ ಮಾಡೋಕ್ಕೆ ಹೋಗಿ ಶೋಕಾಚರಣೆ ಮಾಡಿದ್ರು. ಆದರೆ ಇವ್ರಿಗೆ ದಯವಿಟ್ಟು ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸೈನಿಕರದು ಸಹಾಯಾರ್ಥದ್ದು ಲಕ್ಷಾಂತರ ಜನ ಸೇರಿಸಿ ಒಂದು ಪ್ರೋಗ್ರಾಮ್ ಮಾಡಿದ್ರು, ಲಕ್ಷಾಂತರ ಜನ ಸೇರಿದ್ರು. ಆದರೆ ಒಂದೇ ಒಂದು ಸಾವಾಗಲಿಲ್ಲ. ಇವ್ರದ್ದೇನು ಗೊತ್ತಾ, ಎಲ್ಲ ಕೆಲಸಗಳು ಆ ಥರದಲ್ಲಿ ಮಾಡ್ತಾರೆ, ಆಪತ್ತು ತರ್ತಾರೆ ಕರ್ನಾಟಕ ಜನತೆಗೆ. ಎಸ್ ಸರ್. ಸರ್, ಆರ್ಸಿ ಬೇಕು, ಆಮೇಲೆ ಕಾಂಗ್ರೆಸ್ಗೆ ಏನು ಸಂಬಂಧ? ಇವರು ಆ ಸಂಭ್ರಮ ಆಚರಣೆ ಮಾಡೋಕ್ಕೆ ಇವ್ರಿಗೆ ಏನು ನೈತಿಕತೆ ಇತ್ತು? ಪುಕ್ಸಾಟಿ ಮೈಲೇಜ್ ತೊಗೊಳಕ್ಕ, ಪುಕ್ಸಾಟಿ ಪಬ್ಲಿಸಿಟಿ ತೊಗೊಳಕ್ಕ 11 ಜನ ಸತ್ತವ್ರೆ. ಇವ್ರಿಗೆ ನಾಚಿಕೆ ಮನ ಮರ್ಯಾದೆ ಇದೆಯಾ? ಒಳಗಡೆ ಇವರು DKC ಅವರು ಕಪ್ಪಗೆ ಮುತ್ತು ಕೊಡ್ತಾ ಇದ್ರು, ಹೊರಗಡೆ 5 ಜನ ಸತ್ತಿ ಬಿದ್ದಿದ್ರು. ಅಲ್ಲಿ ಆಂಬುಲೆನ್ಸ್ ಇರಲಿಲ್ಲ. ಪೊಲೀಸ್ ಅವ್ರು ಹೇಳಿದ್ದಾರೆ, ಬೇಡ ಸರ್, ಎರಡು ಕಡೆ ಈ ಫಂಕ್ಷನ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಒಬ್ಬ ತಲೆ ಇಲ್ದಿರೋ ತುಗ್ಲಕ್ಕು. ಇಲ್ಲಿ CM ಯಾರು, DCM ಯಾರು? ಇವ್ರ ವರ್ಚಸ್ ತೋರಿಸ್ಕೊಳ್ಳೋಕ್ಕೆ ನಾನೇ ಅಂತ ಆ ಅಧಿಕಾರದ ಮದ ತಲೆ ಮೇಲೆ ಏರಿ 11 ಜನ ಸಾವಿಗೆ ಕಾರಣ ಆಗಿದ್ದಾರೆ. ಇವತ್ತು ನಾಚಿಕೆ ಮಾನ ಮರ್ಯಾದೆ ಇಲ್ದಂಗೆ ಬಂದು ಇಲ್ಲಿ ನಿಮ್ಮದು ಟ್ವೀಟ್ ನೋಡಿದೆ, JDS ಒಂದು ಟ್ವೀಟ್ ನೋಡಿದೆ. ಆ ಟ್ವೀಟ್ ಇತ್ತು, ಅಭಿಮಾನಿಗಳು ನಿರಾಶೆ ಮಾಡಬಾರ್ದು, ಸರ್ಕಾರ ದೊಡ್ಡ ಸೆಲೆಬ್ರೇಷನ್ ಮಾಡಬೇಕಂತ. ನಾನು BJP ಟ್ವೀಟ್ ನೋಡಿದೆ, ಅವರಿಗೆ ಮೆರವಣಿಗೆಯನ್ನು ಕೊಡಬೇಕಂತೇಳಿ. ಮಾರನೇ 11 ಜನ ಸತ್ರು, ಕೊಟ್ಟವ್ರು ಯಾರು ಅಂತ ನೀವೇ ಕೇಳಿದ್ರಿ. ಸರ್, ಮೆರವಣಿಗೆ ಮಾಡಿ ಅಂತ ಹೇಳಿದ್ರು, ವಿಧಾನಸೌಧದಲ್ಲಿ ಮಾಡಿ ಅಂತ ಹೇಳಿ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ಬೋದಾಗಿತ್ತು ಸರ್. ನೀವು ಹಂಗೇನಾದ್ರೂ ಮಾಡಂಗೆ ಇದ್ದಿದ್ರೆ ನಿಮ್ಗೆ ಟೈಮ್ ಇತ್ತು, ಪರ್ಮಿಷನ್ ತಗೊಂಡು ಮಾಡ್ಬೋದಾಗಿತ್ತು. ಸಮಾಧಾನದಿಂದ ಮಾತಾಡ್ತೀರಾ?
ಯಾಕೆ ಗೊತ್ತಾ, ಇತ್ತೀಚೆಗೆಲ್ಲ ಹಾರಾಟ ಬಾರಾಟ ಮಾಡಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಗಳಾಗ್ತಿದೆ ಅಂತೆ. ನಾನು ಮತ್ತೆ ಎಲ್ರಿಗೂ ಹೊಣೆ ಆಗಲ್ಲ, ದಯಮಾಡಿ. ಇದು RCBಯಲ್ಲಿ ಯಾರು 11 ಇದರಲ್ಲಿ ತುಳಿತಕ್ಕೆ ಬಲಿಯಾಗಿದ್ದಾರೆ 11 ಜನ. ಫಸ್ಟ್ ಅವ್ರಿಗೆಲ್ಲರಿಗೂ ಒಂದು ಶ್ರದ್ಧಾಂಜಲಿ ಕೋರ್ಬಿಟ್ಟು ಇವಾಗ ನಾನು ಹೇಳ್ತೀನಿ ಏನಂದರೆ, ಈ ತುಳಿತಕ್ಕೆ ಮೇಯ್ನು ಕಾಂಗ್ರೆಸ್ ಸರ್ಕಾರ ಕಾರಣ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಷ್ಟು ವರ್ಷ ಇದೇ ಸ್ಟೇಡಿಯಮ್ಮು, ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲೇ ಎಷ್ಟೋ ಈವೆಂಟ್ಸು, ಎಷ್ಟೋ ಮ್ಯಾಚ್ಗಳು ನಡೆದಿದೆ, ಒಂದು ರೆಕಾರ್ಡಲ್ಲಿ ಇಲ್ಲ. ಅವ್ರಿಗೆ ಇಮ್ಮಿಡಿಯೇಟು ವಿರಾಟ್ ಕೊಹ್ಲಿ ಅವರು 5th 7th ಲಂಡನ್ಗೆ ವಾಪಸ್ ಹೋಗ್ತಾರೆ ಅಂತ ಇವರು ಯಾರು ಡಿ ಕೆ ಶಿವಕುಮಾರ್ ಅವ್ರಿಗೆ ತಲೆ ಮೇಲೆ ಒಂದು ಕಪ್ಪು ಬೇಕಾಗಿತ್ತು, ಅಂದರೆ ಪ್ರೈಡ್ ಬೇಕಾಗಿತ್ತು. ಅದಕ್ಕೆ ಅವರು ಇಮ್ಮಿಡಿಯೇಟ್ ವಿತಿನ್ 3 hours ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ರು. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಮರಿ ಮಕ್ಕಳು ಅವರೆಲ್ಲ ವಿಧಾನಸೌಧದ ಸ್ಟೇಜ್ ಮೇಲೆ. ಬಟ್ ಇಲ್ಲಿ ಪರೇಡ್ ಅಂತ ಅರೇಂಜ್ ಮಾಡಿದ್ರು. ಯಾವೊಂದು ರಕ್ಷಣಾ ವ್ಯವಸ್ಥೆ ಇರಲಿಲ್ಲ. ಈಗ ಅದನ್ನ ಅವ್ರ ತಪ್ಪನ್ನ ಅವರು ಸಮಜಾಯಿಸ್ಕೊಳಕ್ಕೆ 5 ಜನ ಒಳ್ಳೆ IPS ಆಫೀಸರ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ನ್ಯಾಯ ಅಲ್ಲ ಚಿದಾನಂದ್ ಅವರೇ. ಸರ್, ಇವರು ಪ್ರೋಟೋಕಾಲ್ ಅಂತ ಬಗ್ಗೆ ಮಾತಾಡ್ತಾರಲ್ಲ, ಅಭಿಮಾನಿಗಳ ಅತಿರೇಕದ ಬಗ್ಗೆ ಏನು ಹೇಳ್ತೀರಾ? ಅಭಿಮಾನ ಅಲ್ಲ, RCBಗೂ ಕಾಂಗ್ರೆಸ್ಗೆ ಏನು ಸಂಬಂಧ ಆಗಿತ್ತು? ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರಲ್ಲ, ಸಿದ್ದರಾಮಯ್ಯ ಮೊಮ್ಮಗ ಏನಾದರೂ MLA ಆಗಿದ್ನಾ? ಸೌಮ್ಯ ರೆಡ್ಡಿ ಏನಾದರೂ MLA ಆಗಿದ್ರಾ? ಇಲ್ಲ ಸಿದ್ದರಾಮಯ್ಯಗೆ ಕೊಹ್ಲಿ ಏನಾದರೂ ಹುಟ್ಬಿಟ್ಟಿದ್ನಾ? ಕ್ಯಾಪ್ಟನ್ ಪಟ್ಟಿದಾರ್ಗೆ ಏನಾದರೂ DK ಶಿವಕುಮಾರ್ಗೆ ಏನಾದ್ರು ಹುಟ್ಟಿದ್ರಾ? ಇವರು ಅಲ್ಲ, ಇವರೊಂದು ಆಡಳಿತಾಗೆ ಶೋ ಕೊಡೋಕ್ಕೋಸ್ಕರ ಯಾವ್ದು ಇದ್ದಿಲ್ವಾ? ಅಭಿವೃದ್ಧಿ ಕೆಲಸ ಯಾವುದೂ ಇಲ್ಲ, ಇವ್ರು ಶೋ ಕೊಡೋಕೆ ಮಾತ್ರನೇ ಇತ್ತು. ಕ್ಯಾಪ್ಟನ್ ಕಪ್ಪಿಟ್ಕೊಂಡಿದ್ದಾರೆ ಅಲ್ಲ ಸ್ವಾಮಿ. ಮಾತಾಡ್ಬಿಡ್ರಿ ಸರ್, ಲ್ಯಾಂಗ್ವೇಜ್ ಬರಲ್ಲ ಅಂದ್ರೆ ನಾವು ಮಾತಾಡ್ತೀವಿ. ಹೇಳ್ತಾ ಇದೀವಲ್ಲ ನಾವು. ಅಲ್ಲ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಒಳಗಡೆ ಹೋಗಿ ಕಪ್ಗೆ ಮುತ್ತು ಕೊಡೋಕೆ ಟೈಮ್ ಇರುತ್ತೆ. ಆಚೆ ಸಾವು ನೋವು ಬಗ್ಗೆ ಯೋಚನೆ ಮಾಡಿಲ್ಲ ಅವರು. ಅಲ್ಲ, ಸಾವು ನೋವು ಬಗ್ಗೆ ಯೋಚನೆ ಮಾಡಿಲ್ಲ ಸರ್. ಆ್ಯಸ್ ಪರ್ ರೂಲ್ಸ್ ಏನು ಗೊತ್ತಾ ಸರ್, ಈಗ ಒಬ್ರು ಡಿ ಸಿ ಸ್ಟೇಜ್ ಮೇಲೆ ಕೂತಾಗ ಸಿದ್ದರಾಮಯ್ಯ DCನೇ ಒಳಗಡೆ ಕೆಳಗಡೆ ಇಳಿಸ್ತಾರೆ, ಅವ್ರ ಮೊಮ್ಮಗನ್ನ ಪಕ್ಕದಲ್ಲಿ ಕೂರಿಸ್ಕೋತಾರೆ. ಏನಾಗ್ತಿದೆ ಇದು ರಾಜ್ಯದಲ್ಲಿ? ಆಮೇಲೆ ಈಗ RCBಗೆ ಆಗಲಿ, ಈಗ RCB ಬಂದು ರಾಜ್ಯ ಮಟ್ಟದ್ದು ನಾಯಕ ತಂಡ ಅಲ್ಲ, ರಣಜಿ ಅಲ್ಲ, ಭಾರತ ತಂಡನೂ ಅಲ್ಲ. ಇವ್ರ ಕ್ರೆಡಿಟ್ಗೋಸ್ಕರ ಈ ಥರ ಇವ್ರು ತೇವಲು ತೀರ್ಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡಿದ್ರು. ಆಮೇಲೆ ಜೊತೆಗೆ ಇನ್ನೊಂದೇನು ಗೊತ್ತಾ ಸರ್, ಇಡೀ ಬೆಂಗಳೂರು ಇತಿಹಾಸದಲ್ಲೇ ಯಾರು ಕಮಿಷನರನ್ನು ಸಸ್ಪೆಂಡ್ ಮಾಡಿಲ್ಲ. ಇವ್ರು ಯಾಕೆ ಮಾಡಿದ್ರು? ಇವ್ರು ತಪ್ಪುಗಳನ್ನ ತಪ್ಪುಗಳನ್ನ ಮುಚ್ಚಾಕೊಳ್ಳೋಕೆ ನೀವು ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರಾ? ಸರ್, ನಿಮ್ಮ ಕ್ವಶನ್ ನಾನು ಉತ್ತರ ಕೊಡ್ತೀನಿ. ಫಸ್ಟ್ ಇಲ್ಲಿರೋರ್ಗೆಲ್ಲರಿಗೂ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ರಾಜಕೀಯ ಮಾಡಬೇಡಿ. ಮಾನವೀಯತೆಯ ಪ್ರಶ್ನೆ ಇದೆ. ಎಲ್ಲರೂ ಮನುಷ್ಯರಾಗಿ ಮಾತಾಡಿ. ರಾಜಕೀಯ ಮಾಡಬೇಕು ಎಲ್ಲ ಟೈಮಲ್ಲೂ ರಾಜಕೀಯ ಮಾತಾಡಿ, ಬಟ್ ರಾಜಕೀಯ ಮಾಡಬಾರ್ದು. ಒಂದು ನಿಮಿಷ ಸರ್, ನಾನು ಹೇಳ್ತೀನಿ. ಅವ್ರು ಯಾರೋ ಹೇಳ್ತಾರೆ ತುಗ್ಲಕ್ ದರ್ಬಾರ್ ಅಂತ. ಸರ್, ಒಬ್ರು ಮಿನಿಸ್ಟರ್ ಆಗಿದ್ದಾರೆ, ಬೆಂಗಳೂರು ಸಿಟಿ ಮಿನಿಸ್ಟ್ರು. ಅವ್ರನ್ನ ಅಕಂಪನಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ, ಅವ್ರು ಹೋಗಿ ಏನು ಪ್ರಾಬ್ಲಮ್ ಇಲ್ಲ ಸರ್. ನಾನೊಂದು ಹೇಳ್ತೀನಿ ಸರ್, ಪ್ರಪಂಚದಲ್ಲಿ ಇಡೀ ಭಾರತದಲ್ಲಿ ಎಲ್ಲೇ ಆಗಲಿ ಅಭಿಮಾನದ ಕಟ್ಟೆ ಹೊಡೆದಾಗ ಮಾತ್ರ ಈ ಥರ ಘಟನೆ ಆಗಿರೋದು. ಅಭಿಮಾನದ ಕಟ್ಟೆ ಹೊಡೆದಾಗ ಇಲ್ಲಿ ಹೇಳ್ತೀನಿ, ಅಭಿಮಾನನೂ ಇರುತ್ತೆ, ದುರಭಿಮಾನನೂ ಇರುತ್ತೆ. ನಾನು ಹೇಳ್ತೀನಿ, ಅಭಿಮಾನ ಜಾಸ್ತಿ ಆದಾಗ ಈ ಥರ ಘಟನೆಗಳಾಗುತ್ತೆ ಸರ್. ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ ಸರ್, ನಾನು ನಿಮಗೆ ಮೀಡಿಯಾದವ್ರಿಗೂ ಒಂದು ಕ್ವಶನ್ ಮಾಡ್ತೀನಿ. ನಾನು ಮೀಡಿಯಾ ನೋಡ್ತಾ ಇದ್ದೆ, ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ. ನಿಮ್ಮ ಮೀಡಿಯಾದಲ್ಲಿ ಏನು ತೋರಿಸ್ತಾ ಇದ್ರಿ? ಇಷ್ಟೊಂದು ಜನ ಬಂದಿದ್ದಾರೆ, ಇಷ್ಟೊಂದು ಸಂಭ್ರಮಾಚರಣೆ ಅಂತ ನೀವು ಪಾಸಿಟಿವ್ ಆಗಿ ತೋರಿಸ್ತಾ ಇದ್ರಿ. ಯಾವಾಗ ಈ ಘಟನೆ ಆಯಿತು ಆವಾಗ ನೀವೇನು ಹೇಳಿದ್ರಿ? ಈ ಥರ ಸಾವು ನೋವು ಆಗ್ತಿದೆ, ಅಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅಂತ ಹೇಳಿದ್ದಾರೆ. ನಾವು ಹೇಳ್ತೀವಿ ಸರ್, 1700 ಜನ ಡೆಪ್ಲಾಯ್ ಮಾಡಿದ್ದೀವಿ ಸರ್. ವಿತೌಟ್ ಪರ್ಮಿಷನ್ ಡೆಪ್ಲಾಯ್ ಮಾಡಿದ್ದಲ್ಲಿ, ವಿತ್ ಪರ್ಮಿಷನ್ ಡೆಪ್ಲಾಯ್ ಮಾಡಿರಲಿಲ್ಲ. ನಾವು 1700 ಜನ ಪೊಲೀಸವರು ಡಿಪ್ಲಾಯ್ ಮಾಡಿದ್ದೀವಿ. ನಾವು ವಿಧಾನಸೌಧದಲ್ಲಿ ಸರ್ಕಾರಿ ಕಾರ್ಯಕ್ರಮ ಮಾಡಿದ್ದು. ವಿಧಾನಸೌಧದಲ್ಲಿ ಏನಾದರೂ ಘಟನೆ ಆಗಿದ್ರೆ ಇವತ್ತು ಇವರೆಲ್ಲ ಇಷ್ಟೊಂದು ಮಾತಾಡ್ತಿದ್ರ ಸರ್? ಮಾತಾಡ್ತಿಲ್ಲ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅವರು ಆಗಲಿ, RCB ಮ್ಯಾನೇಜ್ಮೆಂಟ್ ಆಗಲಿ, DNA ಮ್ಯಾನೇಜ್ಮೆಂಟ್ ಆಗಲಿ, ಅವ್ರವ್ರು ಏನೇನು ತಪ್ಪು ಮಾಡಿದ್ದಾರೆ, ಯಾವಾಗ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಹಾಕಿದ್ದಾರೆ, ಯಾರ್ಯಾರು ಏನೇನಾಯಿತು, ಜನ ಅದನ್ನು ಎಷ್ಟು ಫಾಲೋ ಮಾಡಿದ್ದಾರೆ ಸರ್? ಸರ್ಕಾರ ಹೇಳಿದ್ದು ನೀವು ಹೇಳ್ತೀರಾ? ಒಂದು ನಿಮಿಷ ಸರ್, ಮಾತಾಡಕ್ ಬಿಡಿ. ನಾನು ಹೇಳ್ತೀನಿ, ಸರ್ಕಾರ ಹೇಳಿದ್ಕೆ ಜನ ಸೇರಿಲ್ಲ ಸರ್. ಸರ್ಕಾರ ಹೇಳಿದ್ದು ನಾವು ವಿಧಾನಸೌಧ ಮುಂದೆ ಕ್ರೀಡಾಪಟುಗಳಿಗೆ ನಾವು ಅಭಿಮಾನ ಸಲ್ಲಿಸ್ತಾ ಇದೀವಿ ಅಷ್ಟೇ ಅಂತ ಹೇಳಿದ್ದು. ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಿ ದಾಂಧಲೆ ಮಾಡಿ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, RCB ಖರ್ಚು ಮಾಡಕ್ ದುಡ್ಡಿದೆ ನಿಮಗೆ ಸರ್. ಗೃಹಲಕ್ಷ್ಮಿ ಅದು ಎವ್ರಿ ಮಂತ್ ಸರಿಯಾಗಿ ಮಾತಾಡ್ರಿ, ಬಂದು ಕೂಗಾಡೋದಲ್ಲ ಇಲ್ಲಿ. ಎವ್ರಿ ಮಂತ್ ಒಂದ್ ಸರ್ತಿ ಬಂದೇ ಬರುತ್ತೆ. ಅದು ಬರುತ್ತೆ ಹೇಳಿ ವಿಷಯ ಮಾತಾಡ್ರಿ, ನಮ್ಗೆ ಗೊತ್ತು. ಎವರಿ ಮಂತ್ ಬರೋದು ಗೊತ್ತು. ಸುಳ್ಳು ಹೇಳೋದು ನಿಲ್ಸಿ.
ಆಯಿತು, ಗೃಹಲಕ್ಷ್ಮಿ ಕತೆ ಬೇಡ, ಇವಾಗ RCB ತೊಂದರೆ ಆಗಿರೋದ್ರ ಬಗ್ಗೆ ಮಾತಾಡೋಣ. ನೋಡಿ ಸರ್, ಹೌದು ಸರ್, ನೀವು ಕ್ಲೀನಾಗಿ ಕೇಳಿಸ್ಕೊಳ್ಳಿ. RCB ಅನ್ನೋದೊಂದು ಪ್ರೈವೇಟ್ ಫ್ರಾಂಚೈಸಿ. ನಮ್ಮ ಸ್ಟೇಟಿಂದ ಅವ್ರಿಗೊಂದು ಅಭಿನಂದನೆ ಆಯಿತು. ವಿಧಾನಸೌಧದಲ್ಲಿ ಅಭಿನಂದನೆ ಹೆಂಗ್ ಮಾಡಿದ್ರೆ ಗೊತ್ತಾಯ್ತು? 11 ಜನ ಸಾಯಿಸಿ ಅಭಿನಂದನೆ ಮಾಡಿದ್ರೆ ಸೇಫ್ ಆಗಿ ಮಾಡಿ. DK ಶಿವಕುಮಾರ್ ಅನ್ನ ಬಿಜೆಪಿ ಅವರು 3 ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಂತ ಹೇಳಿ, DK ಶಿವಕುಮಾರ್ ಅವರು ಸ್ಟೇಡಿಯಂಗೆ ಹೋಗಿ ಮುತ್ತಿಟ್ಬಿಟ್ರು ಅಂತ ಹೇಳಿ. ಇದೇ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೈಯೋರು ಬಸವರಾಜ ಬೊಮ್ಮಾಯಿ ಅವರು ಮುತ್ತಿಟ್ರಲ್ಲ, ಅವಾಗ ನಿಮ್ಮ ಬಾಯಲ್ಲೇನೋ ಬೆಣ್ಣೆ ಇಟ್ಕೊಂಡಿದ್ರ ನೀವು? ಓಕೆ, DK ಶಿವಕುಮಾರ್ ಅವ್ರು ಏನಾದ್ರು ಇದ್ದಷ್ಟೇ. DK ಶಿವಕುಮಾರ್ ಸ್ಟೇಡಿಯಂಗೆ ಹೋಗಿದ್ದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಿಕ್ಕೆ. ಕಾನೂನು ಸುವ್ಯವಸ್ಥೆಯನ್ನು ಅವ್ರೇನೋ ಹೋಗಿ ಕಾಪಾಡಿಲ್ಲ ಅಂದಿದ್ರೆ ಇನ್ನೂ ದೊಡ್ಡ ಘಟನೆಗಳು ನಡೀತಾ ಇತ್ತು. ಗೊತ್ತಾಗುತ್ತೆ ಎಲ್ರಿಗೂ ಸರ್, ಗೊತ್ತಾಗುತ್ತೆ ಕಾನೂನು ಸುವ್ಯವಸ್ಥೆನ, ಪ್ರಚಾರ ವ್ಯವಸ್ಥೆನ. ಸರ್ ಆಯ್ತು, ಈಗ ಇಷ್ಟೊತ್ತು ಮಾತಾಡ್ತಿದ್ದಾರೆ ಬಿಜೆಪಿ ಅವರು, ಬೇರೆ ಬೇರೆ ಪಕ್ಷದವರು ಎಲ್ಲರೂ ನಮ್ಮ ಸರ್ಕಾರಕ್ಕೆ ಗೂಬೆ ಕೂರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಈ ಹಿಂದೆ ನಡೆದಿರ್ತಕ್ಕಂಥ ಕಾಲ್ತುಳಿತಗಳಲ್ಲಿ ಇವ್ರು ಯಾವ್ಯಾವ್ದು ನಿಲುವು ತಗೊಂಡ್ರು ಅನ್ನೋದ್ರ ಬಗ್ಗೆ, ಇವ್ರು ಯಾವ ನಿಲುವು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿ. ಈಗ ಇನ್ನು 3ನೇ ತಾರೀಕು ಮೇ ಗೋವಾದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಕಾಲ್ತುಳಿತ ಆಗುತ್ತೆ. ಅಲ್ಲಿ 16 ಜನ ಸಾಯ್ತಾರೆ. ಅಲ್ಲಿನ ಜಿಲ್ಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ, ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಬಟ್ ಇವ್ರದೇ ಮೈತ್ರಿ ಪಕ್ಷದ ಏನು ನಾಯಕರಿದ್ದಾರೆ, ತಿರುಪತಿನಲ್ಲಿ ಕಾಲ್ತುಳಿತ ಆಯ್ತು. ಒಂದ್ ನಿಮಿಷ, ಹರಿದಾಸ್ ರೆಡ್ಡಿ ಅವರನ್ನ ಸಸ್ಪೆಂಡ್ ಮಾಡಿದ್ರು, ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಯಾಕೆ ಚಂದ್ರಬಾಬು ನಾಯ್ಡು ಅವ್ರು ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಆಯ್ತು, ಕುಂಭಮೇಳ ನಡೀತಲ್ಲ, ಯೋಗಿ ಆದಿತ್ಯನಾಥ್ ಅವರು ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಸ್ವತಃ ಪ್ರಧಾನಮಂತ್ರಿಗಳು ಹೋಗಿದ್ರು ಕುಂಭಮೇಳಕ್ಕೆ. ಅವ್ರು ಯಾಕೆ ನೈತಿಕ ಸಾವಿನ ಹೊಣೆ ಅವ್ರು ಯಾಕೆ ಹೊರಲಿಲ್ಲ? ಯಾಕೆ ಅವ್ರ ವಿರುದ್ಧ FIR ಆಗ್ಲಿಲ್ಲ? ಯಾಕೆ ಅವ್ರು ರಾಜೀನಾಮೆ ಕೊಡ್ಲಿಲ್ಲ? ಕರ್ನಾಟಕದಲ್ಲಿ ಅಂತ ಬಂದಾಗ ಏನು ಹೋಮ್ ಮಿನಿಸ್ಟರ್ ಸೆಕ್ಯೂರಿಟಿ ಗಾರ್ಡ್ ಏನ್ರಿ? ಅವ್ರಿಗೊಂದು ಪ್ರೋಟೋಕಾಲ್ ಇರಲ್ವಾ? ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡ್ಬೇಕು, DK ಶಿವಕುಮಾರ್ ಅವ್ರು ರಾಜೀನಾಮೆ ಕೊಡ್ಬೇಕು. ಇಲ್ಲಿ ಅವ್ರದ್ದು ಬಿಡ್ರಿ, ನಿಮ್ಮದು ಮಾರಾಲಿಟಿ ಹೇಳ್ರಿ. ಮಾತೆತ್ರೆ ಅವ್ರು ಹಿಂಗ್ ಮಾಡಿದ್ರು, ಮಾತೆತ್ರೆ ಇವ್ರು ಹಿಂಗ್ ಮಾಡಿದ್ರು ಅಂತ. ಜೀವಕ್ಕಿಂತಲೂ ಪ್ರಪಂಚದಲ್ಲಿ ಯಾವುದು ದೊಡ್ಡದಲ್ಲ. ಆದ್ರೆ DK ಶಿವಕುಮಾರ್ ಅವರ ಚಾರಿತ್ರ್ಯ ಹಗರಣ ಮಾಡ್ಬೇಕು ಅಂತ ಹೇಳಿ ಇವರು ಸಂಚು ಮಾಡ್ತಿರೋದಂತದ್ದು ಅಷ್ಟೇ. ರಾಜಕೀಯ ಅವ್ರದ್ದು ಯಾಕೆ ಬಿಡ್ಬೇಕು? ಅವ್ರು ದೊಡ್ಡ ಹತ್ಯಾಕಾಂಡ ಇವಾಗ ಅಲ್ಲಿ ಕುಂಭಮೇಳದಲ್ಲಿ ಆಗಿದ್ದು ಏನು ಹೊರಗಡೆ ಬಿಡ್ಲಿಲ್ಲ. ಅಲ್ಲಿ ಅವಾಗ ಯಾಕೆ ಯೋಗ ಆದಿತ್ಯನಾಥ್ ಇದ್ ಮಾಡಿಲ್ಲ, ಇದು ರಾಜೀನಾಮೆ ಕೊಡ್ಲಿಲ್ಲ. ಆಯ್ತ್ರಿ, ಇಲ್ಲಿ ನಿಮ್ದಾಗಿದ್ದಲ್ಲ, ನಿಮ್ದು ಏನ್ ಕತೆ ಹೇಳಿ? ಏನು ನಾವು ತಗೊಂಡಿ ನಮ್ಮ ಹತ್ರ ಪರ್ಮಿಷನ್ ತಗೊಂಡಿಲ್ಲ. ಅವರು ಸುಪ್ರೀಂ ಆಗಿ ಆಕ್ಟ್ ಮಾಡಿದ್ರೆ ಸರ್ಕಾರ ಇಲ್ವಾ ಇಲ್ಲಿ ಪರ್ಮಿಷನ್ ತಗೊಳ್ಳ? ಸರ್ಕಾರದ ವಿರುದ್ಧ ಮಾಡ್ತಾರ? ಸ್ವಲ್ಪ ಕೂಲ್ ಆಗಿರಿ, ಆರಾಟ ಚೀರಾಟ ಮಾಡ್ಬಿಡಿದ್ದು ನಮ್ಮ ಕಾರ್ಯಕ್ರಮ, ಆಯ್ತಾ? ಖಂಡಿತ ಸರ್, BJP ಅವ್ರಿಗೆ ಹೆಣದ ಮೇಲೆ ರಾಜಕೀಯ ಮಾಡೋದು ಹೊಸದೇನಲ್ಲ. ಯಾಕಂದ್ರೆ ಕುಂಭಮೇಳದಲ್ಲಿ ಸತ್ತಾಗ ಈ ಆಕ್ರೋಶ ಇಲ್ಲ, ಪ್ರಯಾಗ್ರಾಜಲ್ಲಿ ಸತ್ತಾಗ ಈ ಆವೇಶ ಇಲ್ಲ, ಪಹಲ್ಗಾಮಲ್ಲಿ ಸತ್ತಾಗ ಈ ಆಕ್ರೋಶ ಇಲ್ಲ. ಇಲ್ಲಿ 11 ಜನ ಸತ್ತಾಗ ಇವ್ರಿಗೆ ಇಲ್ದಿರೋ ಉಕ್ಕು ಬರ್ತಾ ಇದೆ ಆಕ್ರೋಶ ಅನ್ನೋದು. ಈಗ ಸರ್, ಸಂತವ್ರಿಗೆ ಸಾಂತ್ವನ ಹೇಳೋ ಯೋಗ್ಯತೆ ಇಲ್ಲ, ಅದನ್ನ ಅಡ್ಡ ಇಟ್ಕೊಂಡು ರಾಜೀನಾಮೆ ಕೊಡ್ಬೇಕಂತಾರಲ್ವಾ? ಯಾಕೆ ಪಹಲ್ಗಾಮಲ್ಲಿ ಸತ್ತಾಗ ಮೋದಿನ ರಾಜೀನಾಮೆ ಕಳ್ಬೋದಾಗ್ತಲ್ವಾ? ಯಾಕೆ ಕುಂಭಮೇಳದಲ್ಲಿ ಸತ್ತಾಗ ಯೋಗಿನ ರಾಜೀನಾಮೆ ಕಳ್ಬೋದಾಗ್ತಲ್ವಾ? ಯಾಕೆ ಕೇಳೋ ಯೋಗ್ಯತೆ ಇಲ್ಲ ಸರ್? ಇಲ್ಲಿ ಬಂದು ಬರೀ 11 ಜನಕ್ಕೆ ಹಿಂಗೆ ಮಾಡ್ತಾರೆ, ಲಕ್ಷಾಂತರ ಜನ ಅಲ್ಲಿ ಇದರಲ್ಲಿ ಕುಂಭಮೇಳದಲ್ಲಿ ಸತ್ರಲ್ಲ, ಸಾವಿರಾರು ಜನ ಸತ್ರಲ್ಲ. ಅವಾಗ ಎಲ್ಲಿ ಸರ್ ಹೋಗಿದ್ರಿ ಇವರು? ಸರ್, ನ್ಯಾಯ ಎಲ್ಲ ಒಂದೇ ಥರ ಇರಬೇಕು, ಕರೆಕ್ಟಾಗಿ ಮಾತಾಡಿದ್ರೆ ಮಾತ್ರ ಸರಿ ಇರುತ್ತೆ. ಇಲ್ಲ ಅಂದ್ರೆ ಇವ್ರು ಇದೇ ಥರ ಓಲೇಕ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಹಂಗೆ ಮಾಡಿದ್ರು ಅಂತೇಳಿ ನೀವು ಹಿಂಗೆ ಮಾಡ್ತೀರೇನ್ರಿ? ನಿಮ್ಗೆ ಮನುಷ್ಯತ್ವ ಇಲ್ವಾ ಸರ್? ಎಲ್ಲಾರ್ಗು ಕಾನೂನು ಒಂದೇನೆ. ಕಾನೂನು ಎಲ್ಲಿದೆ? ಕರ್ನಾಟಕದಲ್ಲಿ ಕಾನೂನು ಇದೆಯಾ? ಇದೆ, ಯಾಕಿಲ್ಲ? ಸೀರಿಯಸ್ಲಿ ಇದೆ, ಓಡಾಡ್ತಿರ್ಲಿಲ್ಲ ಇದೆ. ನೋಡಿದೆ ನಾನು, ಕಾನೂನು ಎಲ್ಲಿದೆ ಅಂತ ನೋಡಿದೆ. ನಾನು ವಿಧಾನಸೌಧ ಮೆಟ್ಟಿಲುಗಳಲ್ಲಿ ನೋಡಿದೆ, ಚಿನ್ನಸ್ವಾಮಿ ಸುತ್ತ ಸತ್ತರ ಪರಿಸ್ಥಿತಿ ನೋಡಿದಾಗ ನಾನು ನೋಡಿದೆ. ಕರ್ನಾಟಕ ಬೇರೆ ಅಲ್ಲ, ಭಾರತ ಕರ್ನಾಟಕ ಎಲ್ಲ ಭಾರತ ಸುಳ್ಳು ಹೇಳ್ಬಾರ್ದು, ಕಾನೂನು ಇದೆಯಾ? ತಮಾಷೆ ಮಾಡಬೇಡಿ ಪ್ಲೀಸ್. ಯಾರು ಮಾಡ್ತಿಲ್ಲ ಇಲ್ಲಿ. ಉತ್ತರ ಪ್ರದೇಶಲ್ಲಿ ಕುಂಭಮೇಳಲ್ಲಿ ಫೇಲ್ಯೂರ್ ಆಯ್ತು. ರಾಜಸ್ಥಾನ ನಿಮ್ಮದು ಹೇಳಿ ಸಾರ್, ಅವ್ರು ಹಾಳಾಗೋಗ್ಲಿ. ನಿಮ್ದು ಹೇಳ್ರಿ. ನಿಮ್ಮ ಮನೆಯಲ್ಲಿ ಹುಳುಕ್ ಬಿದ್ದಿದ್ದಲ್ರಿ, ನಿಮ್ಮ ಮನೆ ಹೆಗಣ ಬಿದ್ದಿದ್ದಲ್ಲ ಹೇಳಿ. ಹೆಣ್ಣದ ಮೇಲೆ ರಾಜಕಾರಣ ಮಾಡಿಲ್ಲ, ಇವ್ರು ಮಾಡ್ತಿರೋದು. ಅವಾಗ ನಾವು ಸಂಧಾನ ತೋರಿಸಿದ್ವಿ. ಅಲ್ಲ, ನೀವು ಕೇಳಿದ್ರಲ್ಲ ಕಾನೂನು ಸುವ್ಯವಸ್ಥೆ ಬಗ್ಗೆ, ಕೇಳಿ. ಇಲ್ಲ, ಅವ್ರಿಗೆ ಗೊತ್ತಾಗಿದೆ ಸತ್ಯ. ಒಬ್ಬ ಉಪಮುಖ್ಯಮಂತ್ರಿಯೊಬ್ಬರು ಒಂದು ಟ್ರಸ್ಟ್ ಒಂದು ಕ್ಲಬ್ಬು ಮೆಂಬರ್ನ ಕರ್ಕೊಬರೋಕ್ಕೆ ಏರ್ಪೋರ್ಟ್ಗೆ ಹೋಯ್ತವ್ರಂದರೆ ರಾಜ್ಯದ ಆಡಳಿತದ ಪರಿಸ್ಥಿತಿ ಯಾವ ಥರ ಇದೆ? ಎಸ್ ಸರ್. ಮೊದಲನೇದಾಗಿ ಸಾವಿನ ಮೇಲೆ ಏನು ಹೋಳಿಕೆಗಳು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದಲ್ಲಿ ಇಷ್ಟೇ ಸಾವಾಯಿತು, ಅವ್ರ ಸರ್ಕಾರಕ್ಕೆ ನಾವು ಇನ್ನೂ ತಲುಪಿಲ್ಲ ಅಂತಕ್ಕಂಥ ಒಂದು ಹೋಳಿಕೆ ಏನು ಮಾಡ್ತಿದಾರಲ್ಲ, ಅವರ ವಿರುದ್ಧ, ರಾಜಕಾರಣಿಗಳ ವಿರುದ್ಧ ಒಂದು ಕಠಿಣವಾದ ಸಂವಿಧಾನ ತಿದ್ದುಪಡಿ ತರಬೇಕಾಗಿದೆ. ಇವತ್ತು ಅಗತ್ಯವಾಗಿದೆ, ಅನಿವಾರ್ಯ ಆಗಿದೆ. ಆಮೇಲೆ ಇವತ್ತೇನು ಮಾನ್ಯ DK ಶಿವಕುಮಾರ್ ಅವರು ಅವರ ಒಂದು ಆತುರದ ನಿರ್ಧಾರದಿಂದ ಇವತ್ತು ಬದುಕಿ ಬಾಳಬೇಕಾದಂತಹ ಕೂಸುಗಳು ಬೀದಿ ಹಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೇನೋ ಚಂದ್ರಯಾನ 3 ಅಥವಾ ವಿಕ್ರಮ್ ಲ್ಯಾಂಡರ್ ಆಗಿರುವಂತಹ ವಿಜಯೋತ್ಸವ ಏನಲ್ಲ. ಅವರು ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಅವರ ಒಂದು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಇದೇನು ವಿಕ್ರಮ್ ಲ್ಯಾಂಡರ್ ಆಗಿರೋ ವಿಜಯೋತ್ಸವ ಏನಲ್ಲ. ಇದೊಂದು ಖಾಸಗಿಯ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಒಂದಷ್ಟು
ಸರ್ಕಾರಕ್ಕೆ ವಿಪಕ್ಷಗಳಿಗೆ ಸಲಹೆ ನೀವು ಅಧಿಕಾರದಲ್ಲಿಲ್ಲ. ಈ 11 ಜನರ ಸಾವಿಗೆ ಯಾರು ಹೊಣೆ ಸರ್? ಮತ್ತು ಅಭಿಮಾನಿಗಳದ್ದು ಅತಿರೇಕ ಆಯ್ತಾ ಇಲ್ಲ ನೀವು ಹೇಳಿ. ಇದರಲ್ಲಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಗೊತ್ತಾ ನಿಮಗೆ? ಸರ್, ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಾವು ಪರಿಸ್ಥಿತಿನ ಅವಲೋಕನ ಮಾಡ್ತಾ ಇಲ್ಲ. ಹಿಂದಿನ ದಿವಸ IPL ಮ್ಯಾಚ್ನ ಬೆಂಗಳೂರಿನ ಎಲ್ಲ ಜಾಗದಲ್ಲೂ ಜನಗಳು ಬಿಗ್ ಸ್ಕ್ರೀನಲ್ಲಿ ನೋಡಿದರು. ಪೊಲೀಸು ಅಲ್ಲಿಗೆಲ್ಲ ಬಂದೋಬಸ್ತ್ ಕೊಟ್ಟಿದ್ದಾರೆ. ಆ ಬಂದೋಬಸ್ತ್ ಕೊಟ್ಟಂಥ ಪೊಲೀಸರು ಸಾರಾಸಟ್ಟು ತೆಗೆದಾಕಿದ್ದಾರೆ. ನಾವು ನೆಕ್ಸ್ಟ್ ಡೇ ವಿ ಕಾಂಟ್ ಗಿವ್ ದ ಪ್ರೊಟೆಕ್ಷನ್ ಫಾರ್ ದಿಸ್ ಪ್ರೊಟೆಸ್ಟ್ ಅಂದರೆ ಏನು ಈ ಒಂದು ಸಮಾರಂಭಕ್ಕೆ. ಅದಾದಮೇಲೂ ಕೂಡ ಇವ್ರೇನು ಮಾಡಿದ್ದಾರೆ ಅಂದರೆ, ಇವಾಗ ನಿಮಗೆ ಒಂದು ಸಣ್ಣ ಒಂದು ಇಂಪಾರ್ಟೆಂಟ್ ಕೊಡ್ತೀನಿ. ಈಗ ರಾಜಕೀಯ ಕಾರ್ಯದರ್ಶಿ ಯಾರು ನಮ್ಮ ಮುಖ್ಯಮಂತ್ರಿಗಳ ಗೋವಿಂದರಾಜು ಅವ್ರನ್ನ ಯಾಕೆ ತೆಗೆದ್ರು ಇವರು? ಸರ್ಕಾರ ತಪ್ಪಿಲ್ಲ ಅಂದರೆ ಅವರು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟರು. ಒಂದು ನಿಮಿಷ ಮಾತಾಡ್ತೀವಿ, ಆಮೇಲೆ ಮಾತಾಡಿ. ಮುಖ್ಯಮಂತ್ರಿಗಳ ಸಲಹೆ ಕೊಟ್ಟರು ಏನಂತ ಅಂದರೆ, ಮುಖ್ಯಮಂತ್ರಿಗಳಿಗೆ ಏನು ಸಲಹೆ ಕೊಟ್ಟರು ಅಂದರೆ, ನಾಳೆ DK ಶಿವಕುಮಾರ್ ಅವ್ರ ಪ್ರೋಗ್ರಾಮು ಕನಕಪುರದಲ್ಲಿದೆ, ಇದನ್ನ ನಾವು ಇದ್ರ ಪೂರ್ತಿ ಕ್ರೆಡಿಟ್ ತಗೊಬಿಡೋಣ, DK ಶಿವಕುಮಾರ್ ಅವ್ರನ್ನ ಕನಕಪುರಕ್ಕೆ ಕಳಿಸ್ಬಿಡೋಣ, ನಾವು ಇದನ್ನ ಪರ್ಸ್ನಲ್ ಆಗಿ ಪ್ರೋಗ್ರಾಮ್ ಮಾಡ್ಕೊಬಿಟ್ಟು ಇದನ್ನ ಇದು ಮಾಡೋಣ ಅಂತ ಮಾಡ್ಕೊಂಡ್ರು. ಆದರೆ ಅದು DK ಶಿವಕುಮಾರ್ ಅವ್ರಿಗೆ ಗೊತ್ತಾಗ್ಬಿಟ್ಟು ಹಂಗೆ ಏರ್ಪೋರ್ಟಿಗೆ ನುಗ್ಬಿಟ್ಟು ಅಲ್ಲೋಗಿ ಕನ್ನಡ ಬಾವುಟ ಕೊಟ್ಬಿಡ್ತಾರೆ. ಯಾರಿಗೆ? ಕೋಹ್ಲಿಗೆ. ಅಂದರೆ ಇಲ್ಲಿ ಕೇಳಿ ಸರ್, ಇಲ್ಲಿ ಕಚ್ಚಾಟ ಬಿಟ್ವೀನ್ ಯಾರಿಗೆ ಅಂದರೆ ಸಿದ್ದರಾಮಯ್ಯ ವರ್ಸಸ್ DK ಸಮ್ಮಿಶ್ರ ಸರ್ಕಾರ ಇದೆ, ಜಿಲೇಬಿ ವರ್ಸಸ್ ಅಹಿಂದ, ಇವರೇ ಕಚ್ಚಾಡ್ಕೊಂಡು ಇವತ್ತು ಜನ ಬೀದಿಲಿ ಹೆಣ ಆಯ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ, ಇಲ್ಲಿ ಒಂದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಕೂಡ ನುಗ್ಗಿ ಅಲ್ಲಿ ದಾಂಧಲೆ ಮಾಡಿದ್ದಾವೆ, ಕ್ಯಾಮ್ರಾಗಳನ್ನ ಹೊಡೆದಿದ್ದಾರೆ, ಯಾರವರು ಇದು ಮಾಡಿದ್ದಾರೆ. ಅದು ತನಿಖೆ ಆಗಬೇಕು. ಇಷ್ಟೆಲ್ಲ ನಡೆದಿದ್ರು ಕೂಡ ಹೋಮ್ ಮಿನಿಸ್ಟ್ರು ಸುಮ್ಮನೆ ಕೂತಿದ್ದಾರೆ. ಪಾಪ ಅವ್ರ ಬಗ್ಗೆ ಮಾತಾಡಬೇಡಿ. ಇಲ್ಲ ಮಾತಾಡಬೇಡಿ. ಈ ವಿಚಾರದಲ್ಲಿ ನೋಡ್ಬೇಕಾದ್ರೆ ಸಾಕಷ್ಟು ಕಡೆಯಿಂದ ನಾವು ಗಮನ ಹರಿಸಬೇಕಾಗುತ್ತೆ. ಮೊದಲನೇದಾಗಿ